ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ನೋಡೋದಾದ್ರೆ, ಇಂದು ಶ್ರೀಲಂಕಾ ಮತ್ತು ನಮ್ಮ ಭಾರತ ನಡುವೆ 3ನೇ T20 ಪಂದ್ಯ ನಡೆಯುತ್ತೆ. ಇನ್ನು ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಆದ್ರೆ ಮತ್ತೆ ಡಕ್ಔಟ್ ಆಗಿದ್ದಾರೆ ಮತ್ತು ಫ್ಯಾನ್ಸ್ ಕೂಡ ಇವ್ರ ಮೇಲೆ ಫುಲ್ ಗರಂ ಆಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಡಕ್ಔಟ್ ಆಗಿ ರಿಟೈರ್ಮೆಂಟ್ ತಗೊಂಡ್ಬಿಡಿ ಸಂಜು ಸ್ಯಾಮ್ಸನ್ ಅವರೇ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಸಂಜು ಸ್ಯಾಮ್ಸನ್ ನ ಎತ್ಕೊಂಡಿರೋ ಫೋಟೋ ಹಾಕಿದ್ದಾರೆ. ಮತ್ತು ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಈ ಡಕ್ಔಟ್ ಮ್ಯಾಚ್ ಹೇಗಿತ್ತು ಮತ್ತು ಇವರು ಮುಂದೆ ಆಡ್ತಾರಾ ಇಲ್ವಾ ಮತ್ತು ಗಂಭೀರ್ ಇವರನ್ನ ಆಡಿಸ್ತಾರ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ರೋಹಿತ್ ಶರ್ಮಾ ಫ್ಯಾನ್ಸ್ ಗೆ ಒಳ್ಳೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಇಂದು ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ರು ಆದ್ರೆ ODIಗೆ ಪ್ರಾಕ್ಟೀಸ್ ಆದ್ರೆ ಮಾಡಿದ್ದಾರೆ. ಇನ್ನು ODI ಆಗಸ್ಟ್ 2ಕ್ಕೆ ಇರುವ ಕಾರಣದಿಂದಾಗಿ ಇದು ನಮ್ಮ ಶ್ರೀಲಂಕಾ ಮತ್ತೆ ಭಾರತ ನಡುವೆ ಆದ್ರೆ ಫಸ್ಟ್ ODI ಮ್ಯಾಚ್ ಇದೆ. ಇನ್ನು ಈ ಮ್ಯಾಚ್ಗೆ ನಾಯಕ ಯಾರಪ್ಪ ಅಂತಂದ್ರೆ ಅದು ನಮ್ಮ ರೋಹಿತ್ ಶರ್ಮಾ. ಇನ್ನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಿರೋದು ನಮ್ಗೆಲ್ಲ ಒಳ್ಳೆ ಸುದ್ದಿ ಮತ್ತು ಸಿಹಿ ಸುದ್ದಿನ ಅಂತ ಹೇಳ್ಬೇಕು. ಇನ್ನು ನಿಮ್ಮ ಪ್ರಕಾರ ಫಸ್ಟ್ ODI ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರಲ್ಲಿ ಯಾರು ಸೆಂಚುರಿ ಹೊಡಿತಾರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದ್ರೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.